ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ರೆಸಿಡೆನ್ಸ್ ಶಿಫ್ಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇಗೆ ನಿಮ್ಮ ಒಂದು ವೋಟರ್ಸ್ ಫೋಟೋಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದರೆ NVSP ಅಂತ ಹೇಳಿದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಹೊಸ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ತೋರಿಸಿರುವಂಥ ಒಂದು ಕ್ಲಿಕ್ ಹಿಯರ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿದ್ರೆ ಹೊಸ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ರಿಜಿಸ್ಟರ್ ಮಾಡಿರುವಂಥ ನಿಮ್ಮ ಒಂದು ರಿಜಿಸ್ಟರ್ ನಂಬರು ಮತ್ತು ಕೆಳಗಡೆ ನಿಮ್ಮ ಒಂದು ಪಾಸ್ವರ್ಡ್ ಏನು ಇಟ್ಕೊಂಡಿದ್ರೆ ಆ ಒಂದು ಪಾಸ್ವರ್ಡ್ ಎಂಟರ್ ಮಾಡಿ. ಕೆಳಗಡೆ ಕ್ಯಾಪ್ಚಾನ ಎಂಟರ್ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಎಂಟರ್ ಮಾಡಿ ರಿಕ್ವೆಸ್ಟ್ OTP ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಆ ಒಂದು OTP ಬರ್ತದೆ. ಆ ಒಂದು OTPನ ನೀವು ಇಲ್ಲಿ ಎಂಟರ್ ಮಾಡಿ ನೀವು ಲಾಗಿನ್ ಆಗಬೇಕಾಗ್ತದೆ. ಈ ಒಂದು ರೆಸಿಡೆನ್ಸ್ನ ನೀವು ಒಂದು ಪ್ಲೇಸಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ತೀರಾ ಅಂತಂದಾಗ ನೀವು ಈ ಒಂದು ವೋಟರ್ಸ್ ಪೋರ್ಟಲಲ್ಲಿ ನೀವು ಈಸಿಯಾಗಿ ನಿಮ್ಮ ಒಂದು ರೆಸಿಡೆನ್ಸ್ನ ನೀವು ಚೇಂಜ್ ಮಾಡ್ಕೊಳ್ಬೋದಾಗುತ್ತೆ. ಯಾರ ಅವಶ್ಯಕತೆ ಇಲ್ಲದೇ ನೀವೇ ಮಾಡ್ಕೊಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಪ್ಲೀಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಓಕೆ, ಇಲ್ಲಿ ಮೊದಲಿಗೆ ಬಂತಂದರೆ ನೋಡಿ, ಈ ಒಂದು ವೋಟರ್ಸ್ ಪೋರ್ಟಲ್ ಓಪನ್ ಆಗ್ತದೆ. ಇಲ್ಲಿದೆಯಲ್ಲ ಶಿಫ್ಟಿಂಗ್ ರೆಸಿಡೆನ್ಸಿ ಅಂತ, ಶಿಫ್ಟಿಂಗ್ ಆಫ್ ರೆಸಿಡೆನ್ಸಿ, ಇಲ್ಲಿ ಕ್ಲಿಕ್ ಮಾಡಿ ನೀವು ಕರೆಕ್ಷನ್ ಕೂಡ ಮಾಡ್ಬೋದು. ನೋಡಿ, ಇಲ್ಲಿ ನಿಮ್ಮದಾಗಿದೆ ಸೆಲ್ಫ್ ಅಂತ ಕ್ಲಿಕ್ ಮಾಡಿ, ಅದರ್ಸ್ ಅದೇ ಅದರ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ನಾನಿಲ್ಲಿ ಬೇರೆಯವ್ರದ್ದು ಮಾಡ್ತಾಯಿದ್ದೀನಿ. ಸೊ ಅದರ್ ಎಲೆಕ್ಟರ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡ್ತೀನಿ. ಅವರ ಒಂದು ಎಪಿಕ್ ನಂಬರ್ ಅಂದರೆ ವೋಟರ್ ID ನಂಬರ್ ಏನಿದೆ ಆ ಒಂದು ವೋಟರ್ ID ನಂಬರ್ನ ಎಂಟರ್ ಮಾಡಿ ಕೂಡ ನೀವು ಇಲ್ಲಿ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಬೇಕಾಗ್ತೈತೆ. ಇನ್ಕೆ ನಿಮ್ಮದೇ ಶಿಫ್ಟಿಂಗ್ ಮಾಡೋಂಗಿತ್ತು ಅಂದರೆ ನೀವು ಸೆಲ್ಫ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡು ಮಾಡಬೇಕು. ನೋಡಿ, ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ, ಅವರ ಒಂದು ಡೀಟೇಲ್ಸ್ ಎಲ್ಲ ಬರ್ತದೆ. ಬಂದಮೇಲೆ ಓಕೆ ಕೊಟ್ಟು ಇಲ್ಲಿ ನೋಡಿ ಶಿಫ್ಟಿಂಗ್ ಆಫ್ ರೆಸಿಡೆನ್ಸು, ಕರೆಕ್ಷನ್ ಆಫ್ ಎಂಟ್ರೀಸು, ಇಶ್ಯೂಸ್ ಆಫ್ ರಿಪ್ಲೇಸ್ಮೆಂಟು, ರಿಕ್ವೆಸ್ಟಿಂಗ್ ಫಾರ್ ಮಾರ್ಕೆಟಿಂಗ್ ಅಂದರೆ ಏನಾದರೂ ಚೇಂಜಸ್ ಇತ್ತು ಡಿಸಬಿಲಿಟಿ ಅಂತ ಅದು ಕೇಳ್ತಾ ಇದೆ. ನಾನಿಲ್ಲಿ ನಿಮ್ಗೆ ಮಾಡ್ತಿರೋದು ಶಿಫ್ಟಿಂಗ್ ಆಫ್ ರೆಸಿಡೆನ್ಸು. ಓಕೆ, ಹಾಗಾಗಿ ನಿನ್ನ ಒಂದು ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ನ ಕ್ಲಿಕ್ ಮಾಡ್ತೀನಿ. ವಿತಿನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಔಟ್ಸೈಡ್ ಅಂತ ಕೇಳ್ತೈತೆ. ಅಂದರೆ ನಿಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿ ಸೇಮ್ ಇತ್ತು ಅಂದರೆ ವಿತಿನ್ ತಗೊಳ್ಳಿ, ಬೇರೆದಾದರೆ ಔಟ್ಸೈಡ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಕೊಟ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಸ್ಟೇಟ್ನ ಸೆಲೆಕ್ಟ್ ಮಾಡಬೇಕು ಮತ್ತು ಡಿಸ್ಟಿಕ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತೈತೆ. ಕೆಳಗಡೆ ಬಂದರೆ ಕಾನ್ಸ್ಟಿಟ್ಯೂನ್ಸಿ ನೀವು ಶಿಫ್ಟ್ ಮಾಡ್ತಿರೋದ್ರಿಂದ ಹೊಸ ಕಾನ್ಸ್ಟಿಟ್ಯೂನ್ಸಿ ಯಾವ್ದು ಬರ್ತದೋ ಆ ಒಂದು ಕಾನ್ಸ್ಟಿಟ್ಯೂನ್ಸಿ ನೇಮ್ ಹಾಕಬೇಕಾಗುತ್ತೆ. ಕೆಳಗಡೆ ಬಂದು ನೆಕ್ಸ್ಟ್ ಕ್ಲಿಕ್ ಮಾಡಬೇಕಾಗ್ತೈತೆ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಮತ್ತೆ ನಿಮ್ಮ ಒಂದು ಡೀಟೇಲ್ಸ್ ಕೇಳ್ತೈತೆ, ಸ್ಟೆಪ್ ಬೈ ಸ್ಟೆಪ್ ಬರ್ತದೆ. ನೋಡಿ, ನಿಮ್ಮ ಒಂದು ನೇಮು ಮತ್ತು ಎಪಿಕ್ ನಂಬರ್ ಆಟೋಮೆಟಿಕಾಗಿ ಬರ್ತದೆ. ಮತ್ತು ಆಧಾರ್ ನಂಬರ್ನ ಎಂಟರ್ ಮಾಡಿ ಅಂತೈತೆ. ಇಫ್ ಇದ್ದರೆ ಎಂಟರ್ ಮಾಡಿ, ಇಲ್ಲಾಂದ್ರೆ ಇಲ್ಲ. ಸೊ ನಾನು ಆಧಾರ್ ನಂಬರ್ ಇರೋದ್ರಿಂದ ಆಧಾರ್ ನಂಬರ್ನ ಎಂಟರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಧಾರ್ ನಂಬರ್ ಎಂಟರ್ ಮಾಡಿದ ನಂತರ ಕೆಳಗಡೆ ಮೊಬೈಲ್ ನಂಬರ್ ಅಂತ ಹೇಳ್ಬಿಟ್ಟು ಕೂಡ ಇದೆ. ನಿಮ್ಮ ಒಂದು ನಂಬರ್ ಕೂಡ ನೀವು ಅಪ್ಡೇಟ್ ಮಾಡಿಲ್ಲ ಅಂದರೆ ಇಲ್ಲಿ ಹಂಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಕೂಡ ನೀವು ಇಲ್ಲಿ ಹಾಕ್ಬೋದಾಗುತ್ತೆ. ಇದು ನಿಮ್ಮದೇ ಆದರೆ ಸೆಲ್ಫ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ನ ಹಾಕಿ. ಇಲ್ಲ ನಿಮ್ಮ ಫಾದರು ಮದರ್ದು ಯಾರ್ದಾನ ಇತ್ತು ಅಂದರೆ ಕೂಡ ಅವ್ರನ್ನೇ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಇದೆರಡು ಆಯಿತು ಅಂತಂದರೆ ಇಲ್ಲಿ ಮೇಲ್ ID ಕೂಡ ಇದೆ. ಇನ್ ಕೇಸ್ ಬೇಕಿತ್ತು ಅಂದರೆ ನೀವು ನಿಮ್ಮ ಒಂದು ಮೇಲ್ ID ಕೂಡ ಅಪ್ಡೇಟ್ ಮಾಡ್ಬೋದು. ಸೊ ನನಗೆ ರಿಕ್ವೈರ್ ಇಲ್ಲ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂತು ಅಂದರೆ ನಿಮ್ಮದು ಅಪ್ಲಿಕೇಶನ್ ಫಾರ್ ಶಿಫ್ಟಿಂಗ್ ರೆಸಿಡೆನ್ಸ್ ಅಂದರೆ ಎಲ್ಲಿಂದ ಎಲ್ಲಿ ಶಿಫ್ಟ್ ಮಾಡ್ತಿದ್ದೀರೋ ಆ ಒಂದು ಹೊಸ ಅಡ್ರೆಸ್ ಏನಿದೆಯೋ ಆ ಒಂದು ಅಡ್ರೆಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗ್ತೈತೆ. ನಿಮ್ಮೊಂದು ಕಂಪ್ಲೀಟ್ ಅಡ್ರೆಸ್ಸು, ಹೌಸ್ ನಂಬರು ಮತ್ತು ಸ್ಟ್ರೀಟು ಆ್ಯಂಡ್ ವಿಲೇಜು ಮತ್ತು ಈಗ ಪೋಸ್ಟ್ ಆಫೀಸು, ಪಿನ್ ಕೋಡು ಮತ್ತು ಮಂಡಲು, ಇದೆಲ್ಲನ ನೀವು ಇಲ್ಲಿ ಕಂಪ್ಲೀಟ್ ನಿಮ್ಮ ಒಂದು ಅಡ್ರೆಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗ್ತೈತೆ. ಇದು ಶಿಫ್ಟಿಂಗ್ ರೆಸಿಡೆನ್ಸಿ ಮಾಡೋದು ಏನಂತಂದರೆ, ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ನೀವು ಇನ್ನೊಂದು ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಏನಾದ್ರು ಚೇಂಜ್ ಆಗ್ತೀರಾ ಅಂತ ಅಂದಾಗ ಈ ಒಂದು ಶಿಫ್ಟಿಂಗ್ ರೆಸಿಡೆನ್ಸಿನ ನೀವು ಸೆಲೆಕ್ಟ್ ಮಾಡ್ಕೊಂಡು ಮಾಡಬೇಕಾಗ್ತೈತೆ. ಇದರಿಂದ ಏನಾಗ್ತೈತೆ ಅಂದರೆ, ನೀವು ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಊರಲ್ಲಿ ಇರ್ತೈತೆ ವೋಟರ್ ID, ನೀವೇನೋ ರೀಸನ್ನಿಂದ ನೀವು ಬೇರೆ ಕಡೆ ಶಿಫ್ಟ್ ಆಗಿರ್ತೀರ. ಆ ಟೈಮಲ್ಲಿ ನೀವು ಅಲ್ಲಿ ವೋಟ್ ಹಾಕ್ಬೇಕಂದ್ರೆ ಎವ್ರಿ ಟೈಮ್ ಅಲ್ಲಿ ಹೋಗ್ಲಿಕ್ಕಾಗಲ್ಲ. ಸೊ ನಿಮಗೆ ಆ ಪ್ರೆಸೆಂಟ್ ಒಂದು ಅಡ್ರೆಸ್ಗೆ ಬೇಕು ಅಂದಾಗ ನೀವು ಈ ಒಂದು ಶಿಫ್ಟಿಂಗ್ ರೆಸಿಡೆನ್ಸಿನೇ ಮಾಡಬೇಕಾಗ್ತೈತೆ. ಇನ್ನು ಬೇರೆ ಕರೆಕ್ಷನಲ್ಲಿ ಯಾವುದ್ರಲ್ಲೂ ಮಾಡೋಕ್ಕಾಗೋದಿಲ್ಲ. ಸೊ ಶಿಫ್ಟಿಂಗ್ ರೆಸಿಡೆನ್ಸಿ ಮಾಡೋ ಉದ್ದೇಶ ಬಂದ್ಬಿಟ್ಟು, ಒಂದು ಪ್ಲೇಸಿಂದ ನೀವು ಇನ್ನೊಂದು ಪ್ಲೇಸ್ಗೆ ಶಿಫ್ಟ್ ಆಗಿದ್ದೀರ ಅಂದಾಗ ನೀವು ನಿಮ್ಗೆ ಅಲ್ಲೇ ವೋಟ್ ಹಾಕಲಿಕ್ಕೆ ಎಲಿಜಿಬಿಲಿಟಿ ಬೇಕು ಅಂದಾಗ ನೀವು ಈ ಒಂದು ಶಿಫ್ಟಿಂಗ್ ರೆಸಿಡೆನ್ಸಿನ ಮಾಡಿ. ಆಟೋಮೆಟಿಕ್ಕಾಗಿ ಅದು ನಿಮ್ಮ ಒಂದು BBMP ಲಿಮಿಟ್ ಇತ್ತಂದರೆ BBMPನಲ್ಲಿ ಆ ಒಂದು ಅಪ್ಲಿಕೇಶನ್ ರಿಸೀವ್ ಮಾಡಿಬಿಟ್ಟು ನಿಮಗೆ ಚೇಂಜ್ ಮಾಡಿ ನೀವು ವೋಟರ್ IDನೂ ಕೂಡ ನಿಮಗೆ ಇಶ್ಯೂ ಮಾಡ್ತಾರೆ. ಸೊ ಆಗ ನಿಮ್ಮದು ನೆಕ್ಸ್ಟ್ ಬರೋವಂಥ ಎಲೆಕ್ಷನ್ ಟೈಮಲ್ಲಿ ನೀವು ನಿಮ್ಮ ಒಂದು ಮತನ ನೀವು ಯಾವ ಏರಿಯಾದಲ್ಲಿ ಇರ್ತೀರೋ ಅಲ್ಲೇ ಹೋಗ್ಬಿಟ್ಟು ವೋಟ್ನ ಈಸಿಯಾಗಿ ಹಾಕ್ಬೋದು. ನೋಡಿ, ನಾನು ಇಲ್ಲಿ ಕಂಪ್ಲೀಟ್ ಅಡ್ರೆಸ್ನ ಎಂಟರ್ ಮಾಡ್ತಾಯಿದ್ದೀನಿ. ಪೋಸ್ಟ್ ಆಫೀಸು ಆ್ಯಂಡ್ ಪಿನ್ ಕೋಡ್ನ ಎಂಟರ್ ಮಾಡ್ತಾಯಿದ್ದೀನಿ ಇಲ್ಲಿ. ಮತ್ತು ಮಂಡಲ್ ಅಂದರೆ ನೀವು ಯಾವ ನಿಮ್ಮ ಏರಿಯಾದಲ್ಲಿರುವಂಥ ತಹಸೀಲ್ದಾರ್ ಅಥವಾ ಇಲ್ಲಾಂದರೆ ತಾಲೂಕು ಅಥವಾ ಮಂಡಲ್ ಯಾವುದಿದೆಯೋ ಅದನ್ನು ಹಾಕಿ. ಓಕೆ, ಅಲ್ಲಿ ಕೆಳಗಡೆ ಬಂತು ಅಂದರೆ ಮತ್ತೆ ಏನಿದೆ ಅಂದರೆ ಇದೆಲ್ಲನ ಕನ್ನಡದಲ್ಲಿ ಕೂಡ ಆಟೋಮೆಟಿಕಾಗಿ ಟ್ರಾನ್ಸ್ಲೇಟ್ ಆಗ್ತದೆ. ಇನ್ ಕೇಸ್ ಏನಾದ್ರು ರಾಂಗ್ ಆಗಿತ್ತು ಅಂದರೆ ಕೂಡ ನೀವು ಇಲ್ಲಿ ಎಡಿಟ್ ಮಾಡ್ಬೋದು. ಯಾಕಂದರೆ ಕನ್ನಡದಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಕೂಡ ಇರ್ತದೆ. ಓಕೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಕರೆಕ್ಟಾಗಿಲ್ಲ ಅಂದರೆ ನೀವು ಚೇಂಜಸ್ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನೀವು ಶಿಫ್ಟಿಂಗ್ ರೆಸಿಡೆನ್ಸಿ ಮಾಡ್ತಾ ಇರೋದ್ರಿಂದ ನಿಮಗೆ
ಇಲ್ಲಿ ಡಾಕ್ಯುಮೆಂಟ್ ಏನಾದರೂ ಸಬ್ಮಿಟ್ ಮಾಡಬೇಕು ಅಂದರೆ ನೀವು ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ಇರ್ತೀರಲ್ಲ ಆ ಅಡ್ರೆಸ್ಸಲ್ಲಿ ಏನಾದರೂ ಪ್ರೂಫ್ ಹಾಕಬೇಕು. ಆಧಾರ್ ಕಾರ್ಡು, ರೆಂಟಲ್ ಅಗ್ರಿಮೆಂಟು, ಬ್ಯಾಂಕ್ ಪಾಸ್ಬುಕ್ಕು ಯಾವ್ದಾದ್ರು ಹಾಕ್ಬೋದು. ನಾನಿಲ್ಲಿ ಆಧಾರ್ ಕಾರ್ಡ್ನ ಹಾಕ್ತಾಯಿದ್ದೀನಿ. ಕೆಳಗಡೆ ಬಂದು ಇನ್ನೊಂದು ಡಿಕ್ಲರೇಷನ್ ಇದೆ. ಡಿಕ್ಲರೇಷನಲ್ಲಿ ಬಂದುಬಿಟ್ಟು ಇವತ್ತಿನ ಡೇಟ್, ನೀವು ಯಾವತ್ತು ಹಾಕ್ತೀರೋ ಆವತ್ತಿನ ಡೇಟ್ ಬರ್ತದೆ. ಆ್ಯಂಡ್ ಪಕ್ಕದಲ್ಲಿ ಪ್ಲೇಸು, ನಿಮ್ಮದು ಊರಿಂದಿತ್ತು ಊರು ಇಲ್ಲದಿದ್ದರೆ ಇಲ್ಲೇದು ಹಾಕಿ. ಓಕೆ, ಇಲ್ಲಿ ಬಂದರೆ ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ನ ಕೇಳ್ತಾರೆ ಫೈನಲ್ ಸಬ್ಮಿಷನ್ಗೆ. ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿಬಿಟ್ಟು ನೀವು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ಅಪ್ಲಿಕೇಶನ್ನು ಪ್ರಿವ್ಯೂ ಆಗುತ್ತೆ, ಪ್ಲಸ್ ಸಬ್ಮಿಟ್ ಕೂಡ ಆಗ್ತದೆ. ಓಕೆ, ನಿಮ್ಗೆ ಏನೇನು ಚೇಂಜಸ್ ಇದ್ದರೆ ಬೇಕಾದ್ರೆ ಇನ್ನೊಂದು ಸಲ ಮೇಲಿಂದ ಕೆಳಗಡೆ ಚೆಕ್ ಮಾಡಿ ವೆರಿಫೈ ಮಾಡಿ ಏನಾದ್ರು ಆಗಿದ್ರು ಕೂಡ ನೀವು ಇಲ್ಲಿ ಎಡಿಟ್ ಮಾಡ್ಕೋಬೋದು. ಕರೆಕ್ಟಾಗಿತ್ತು ಅಂದರೆ ನೀವು ಇಲ್ಲಿ ಸಬ್ಮಿಟ್ನ ಕ್ಲಿಕ್ ಮಾಡಿ. ನೋಡಿ, ಈ ಅಪ್ಲಿಕೇಶನ್ ಎಲ್ಲ ಕರೆಕ್ಟಾಗಿದೆ. ಸೊ ನಾನು ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಂತಾರೆ, ಎಸ್ ಅಂತ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಅಕ್ನಾಲೇಜ್ಮೆಂಟ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೋಡ್ಕೋಬೋದು. ಈ ಒಂದು ಸ್ಟೇಟಸ್ನ ಕೂಡ ನೀವು ಟ್ರ್ಯಾಕ್ ಮಾಡ್ತಿರ್ಬೋದು, ಏನಾಗಿದೆ ಎತ್ತಾ ಅಂತೇಳ್ಬಿಟ್ಟು ಕೂಡ ಚೆಕ್ ಮಾಡ್ಬೋದು. ಇಷ್ಟೇ ಸ್ನೇಹಿತರೆ, ತುಂಬ ಈಸಿಯಾಗಿ ನಿಮ್ಮ ಒಂದು ವೋಟರ್ ಐ ಡಿನ ನೀವು ರೆಸಿಡೆನ್ಸ್ ಶಿಫ್ಟಿಂಗ್ ಏನಿರ್ತೈತೋ ಶಿಫ್ಟಿಂಗ್ ಆಫ್ ರೆಸಿಡೆನ್ಸಿನ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಇರೋ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.